ಹ್ಯಾಪಿ ಬರ್ತ್ಡೇ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾಳೆಗೆ ನನ್ನ ಮಗಳಿಗೆ 6 months ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಚಿಕ್ಕ ಕೇಕ್ ತೊಗೊಂಬಂದು ಕಟ್ ಮಾಡಬೇಕು ಅಂತ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಅವಳಿಗೆ ಇಯರ್ ಪಿಯರ್ಸಿಂಗ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ, ಅದು ಉಡುಪಿಗೆ. ಇವಾಗ ಹೊಟ್ವಿ, ನನ್ನ ಮಾವಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವರು ಬಂದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಲಾಂಗ್ ಜರ್ನಿ ಅಲ್ವಾ, ಅದಕ್ಕೆ ನಂಗೆ ಇವಾಗಲೇ ತಲೆ ಕೆಡ್ತಾ ಇದೆ, ಎಲ್ಲಪ್ಪ ತಲೆನೋವು ಬಂದುಬಿಡುತ್ತೋ, ಎಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೋ ಅಂತ. ಮುಂಚೆ ಎಲ್ಲ ನಾನು ಸ್ವರ್ಗ ಪಾತಾಳಕ್ಕೆಲ್ಲ ಹೋಗಿ ಬರ್ತಿದ್ದೆ, ಇವಾಗ ನನಗೆ 10 kilometers ಹೋದ್ರೂ ಆಗಲ್ಲ. ಅಮೆರಿಕದಲ್ಲಿ ಟ್ರೆಕ್ಕಿಂಗು ಅಂಥದಕ್ಕೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಘಾಟಲ್ಲಿ ಹೋಗ್ಬೇಕು, ಅವಾಗ ಕರ್ವ್ ರೋಡ್ಸ್ ಎಲ್ಲ ಸಿಗುತ್ತೆ. ಬಟ್ ನಾರ್ಮಲ್ ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಸ್ಟ್ರೈಟ್ ರೋಡ್ಸ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಕರ್ವ್ ರೋಡ್ಸ್ ಇರುತ್ತೆ. ಸೊ ಅದೇ ತಲೆನೋವು. ಇವಾಗ ಶೃಂಗೇರಿಯಿಂದ ಉಡುಪಿ ಹೋಗ್ಬೇಕಾದ್ರೆ ಆಗುಂಬೆ ಘಾಟಿನ ಇಳ್ದೋಗ್ಬೇಕು, ಮತ್ತೆ ವಾಪಸ್ ಬರಬೇಕಾದ್ರೆ ಅದನ್ನ ಹತ್ತಿ ಬರಬೇಕು. ಸೊ ಅದು ತುಂಬ ಡೇಂಜರಸ್ ಇದೆ. ಅಲ್ಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಡೇಂಜರಸ್ ಇದೆ ಅಂತ. ಅದು ಹೇರ್ ಪಿನ್ ಅಂದರೆ ತುಂಬ ಹತ್ರ ಕರ್ವ್ಸ್ ಇರುತ್ತೆ. ಮತ್ತು ಅಲ್ಲಿ ನಾವು ಟರ್ನ್ ಮಾಡಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಕಾಂಪೌಂಡ್ ಥರ ಏನೂ ಹಾಕಿರಲ್ಲ, ಚಿಕ್ಕದಾಗಿ ಹಾಕಿರ್ತಾರೆ. ಸೊ ನಾವು ನಮ್ಮ ಎಚ್ಚರದಲ್ಲಿ ಹೋದ್ರೂ ಇನ್ನು ಕೆಲವ್ರು ಇರ್ತಾರೆ, ಅವ್ರು ಫಾಸ್ಟಾಗಿ ಸ್ಪೀಡಾಗಿ ಬರ್ತಾರೆ. ಸೊ ಅವಾಗ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ. ಎಷ್ಟೋ ಜನಂಗೆ ಜೀವದ ಮೇಲೆ ಆಸೆ ಇಟ್ಕೊಂಡು ನಿಧಾನಕ್ಕೆ ಹೋಗ್ತಾರೆ, ಬಟ್ ಕೆಲವ್ರಿಗೆ ಅದು ಒಂಥರ ಆಟ ಆಗಿಬಿಡುತ್ತೆ, ಅವರು ಫಾಸ್ಟಾಗಿ ಓಡಿಸ್ತಾರೆ. ಬಟ್ ನನಗೆ ಆಗುಂಬೆದ ವ್ಯೂ ತುಂಬ ಇಷ್ಟ, ಎಷ್ಟು ಚೆನ್ನಾಗಿರುತ್ತೆ, ಫಿಲ್ಡ್ ವಿತ್ ನೇಚರ್. ಮತ್ತು ಸನ್ಸೆಟ್ಟು ಅಷ್ಟೇ, ಅಲ್ಲೊಂದು ಸನ್ಸೆಟ್ ಪಾಯಿಂಟ್ ಇದೆ. ಸೊ ಅಲ್ಲಿ ನಿಂತ್ಕೊಂಡ್ರೆ ಫುಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ಸೆಟ್ಟು. ಸೊ ನಮ್ಮ ಮನೆಯಿಂದನೂ ಸನ್ಸೆಟ್ ಮತ್ತು ಸನ್ರೈಸ್ ಎರಡೂ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ. ಬಟ್ ಅದು ಒಂಥರ ನೇಚರ್ ಮಧ್ಯೆ ನಿಂತ್ಕೊಂಡು ಸನ್ಸೆಟ್ ನೋಡೋದು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಅದು ಏನಕ್ಕೆ ಇಷ್ಟೊಂದು ಶೆಕೆ ಅನಿಸ್ತಿದೆ ಅಂದರೆ, ಅಮೆರಿಕದಲ್ಲಿ ಇವಾಗ ಕೋಲ್ಡ್ ಸೀಸನ್, ಸೊ ಸ್ನೋ ಎಲ್ಲ ಆಗುತ್ತೆ, ಮತ್ತು ತುಂಬ ಕೋಲ್ಡ್ ಇರುತ್ತೆ, ಮನೆಯಿಂದ ಆಚೆ ಎಲ್ಲ ಹೋಗೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ. ಬಟ್ ಅಲ್ಲಿಂದ ಇಲ್ಲಿ ಡೈರೆಕ್ಟಾಗಿ ಇವಾಗ ಸ್ವಿಚ್ ಆಯ್ತಲ್ವಾ, ಸೊ ಇಲ್ಲಿ ಶೆಕೆ ಬಂದ್ಬಿಡ್ತು, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗ್ತಿದೆ. ಚಿಕ್ಕಮಂಗ್ಳೂರು ಶೃಂಗೇರಿದು ಶೆಕೆ ದಕ್ಷಿಣ ಕನ್ನಡ ಮುಂದೆ ಏನೂ ಇಲ್ಲ. ಇವಾಗ ಉಡುಪಿಗೆ ಹೋಗ್ತಾ ಇದೀವಿ, ಗೊತ್ತಾಗತ್ತೆ ಎಷ್ಟು ಶೆಕೆ ಇದೆ ಅಂತ. ನೋಡಿ ಕೆಳಗಡೆ ನೋಡಿದ್ರಲ್ಲ ಕಾಂಪೌಂಡ್ ಎಷ್ಟು ಚಿಕ್ಕ ಇದೆ ಅಂತ. ಮತ್ತೆ 2-way ರೋಡ್ ಇದು. ಆ ಕರ್ವ್ ನಲ್ಲಿ ವೆಹಿಕಲ್ ಪಾಸ್ ಆಗೋದು ಎಷ್ಟು ಕಷ್ಟ ಇದೆ. ಲಿಟ್ರಲಿ ದೊಡ್ಡ ಲಾರಿ ಎಲ್ಲ ಲೋಡ್ ಹೊತ್ಕೊಂಡು ಅದ್ ಹೆಂಗ್ ಮ್ಯಾನೇಜ್ ಮಾಡಿ ಬರ್ತಾವೋ ದೇವ್ರಿಗೆ ಗೊತ್ತು. ಇದ್ ನೋಡಿ ಲಾರಿ ಕರ್ವ್ ಹೆಂಗ್ ತಗೋತು ಅಂತ, ಮುಂದೆ ಬರೋ ವೆಹಿಕಲ್ ನಿಲ್ಸ್ಲೇಬೇಕು. ಇನ್ನು ಬಸ್ನವರಿಗಂತೂ ಫುಲ್ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್, ಯಾಕಂದ್ರೆ ಡೈಲಿ 3-4 ಸರಿ ಹೋಗಿ ಬರ್ಬೇಕು ಅವರು. ಶೃಂಗೇರಿಯಿಂದ ಆಗುಂಬೆ ತುಂಬಾ ಹತ್ರ ಇದೆ. ಸೊ ಘಾಟಿ ಜಸ್ಟ್ ಇಳಿದ್ವಿ, ಇಲ್ಲಿಂದ ಸ್ವಲ್ಪ ಜರ್ನಿ ಲಾಂಗ್ ಇದೆ. ಮಣಿಪಾಲಿಗೆ ರೀಚ್ ಆದ್ವಿ. ಮಣಿಪಾಲ್ ಅಂತೂ ಒಳ್ಳೆ ಮಿನಿ ಬ್ಯಾಂಗ್ಳೂರ್ ತರ ಎಲ್ಲ ಇದೆ. ಮಾಲ್ಸ್ ಇಂದ ಹಿಡ್ದು ಪಬ್ಸ್ ಇಂದ ಹಿಡ್ದು ರೆಸ್ಟೋರೆಂಟ್, ಹೈಫೈ ರೆಸ್ಟೋರೆಂಟ್ಸ್ ಎಲ್ಲಾನು ಇದೆ ಮಣಿಪಾಲಲ್ಲಿ. ಏನೋ ಒಂಥರ ಕೂಲ್ ಪ್ಲೇಸ್, ಅದು ಒಂಥರ ಚೆನ್ನಾಗಿದೆ. ನಾವು ಇಯರ್ ಪಿಯರ್ಸಿಂಗು ಆಭರಣ ಜ್ಯುವೆಲ್ಲರ್ಸ್ ಅಲ್ಲಿ ಮಾಡ್ಬೇಕು ಅಂತ ಇದ್ದೀವಿ, ಯಾಕಂದ್ರೆ ಅದು ತುಂಬಾ ಫೇಮಸ್ ಉಡುಪಿಯಲ್ಲಿ. ಸೊ ಜಸ್ಟ್ ರೀಚ್ ಆದ್ವಿ ಆಭರಣ ಡೈಮಂಡ್ಸ್ಗೆ. ಇಲ್ಲಿ ಡೈಮಂಡ್ಸ್ ಅಲ್ಲಿ ನಾವು ಅದೇ ಅವಳಿಗೆ 2 ಇಯರಿಂಗ್ ಚೂಸ್ ಮಾಡಿದ್ವಿ. ಆಮೇಲೆ ಅವ್ರದ್ದೇ ಸೆಪ್ರೇಟ್ ಲಾಂಜ್ ಇದೆ. ಸೊ ಆ ಲಾಂಜ್ ಅಲ್ಲಿ ಆರಾಮ್ಸಿ ಇವಾಗ ಮಗು ಹತ್ರ ಸಮಾಧಾನ ಎಲ್ಲ ಮಾಡ್ಬೋದು. ಮತ್ತೆ ಫೀಡ್ ಎಲ್ಲ ಮಾಡಕ್ಕೆ ಸೆಪ್ರೇಟ್ ಆಗಿ ಪ್ರೈವೇಟ್ ಸ್ಪೇಸ್ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋದ್ರು ಅವರು. ಮತ್ತೆ ಅಲ್ಲಿ ಟ್ರೆಡಿಷನಲ್ ವೇ ಅಲ್ಲಿ ಮಾಡ್ತಾರೆ. ಅಂದ್ರೆ ಈಗಿನ ಕಾಲದಲ್ಲೆಲ್ಲ ಗನ್ ಶಾಟ್ಸ್ ಅಲ್ಲಿ ಈಸಿಯಾಗಿ ಮಾಡ್ತಾರಲ್ಲ, ಬಟ್ ಆಭರಣಲ್ಲಿ ಆಚಾರಿ ಇರ್ತಾರಲ್ಲ, ಅವರೇ ಟ್ರೆಡಿಷನಲ್ ವೇ ಅಲ್ಲಿ, ಅಂದ್ರೆ ಡೈರೆಕ್ಟ್ ಆಗಿ ಇದು ಚಿನ್ನನೇ ಡೈರೆಕ್ಟ್ ಆಗಿ ಚುಚ್ಬಿಡ್ತಾರೆ ಕಿವಿಗೆ. ಸೊ ಅದೇ ನಮ್ಗೆ ಬೆಸ್ಟ್ ಅನ್ಸ್ತು. ಅದಕ್ಕೆ ಅವ್ರು ಆಕ್ಚುಲಿ ಇರ್ಲಿಲ್ಲ ಅವಾಗ, ಸಂಡೇಸ್ ಅವ್ರಿಗೆ ಆಫ್ ಇರುತ್ತೆ. ಬಟ್ ನಾವು ಬಂದ್ವಿ ಇಷ್ಟು ದೂರದಿಂದ ಅಂತ ಪಾಪ ನಮಗೋಸ್ಕರ ಅವರು ಇವ್ರನ್ನ ಕರ್ಸಿ ಆಮೇಲೆ ಇವಾಗ ಲಾಂಜಿಗೆ ಕರ್ಕೊಂಡು ಹೋಗಿ ಇವಾಗ ಮಾರ್ಕ್ ಮಾಡ್ತಾ ಇದ್ದಾರೆ ಅವಳಿಗೆ. ಅವಳು ಅವಾಗ್ಲೇ ಹೇಳಕ್ ಸ್ಟಾರ್ಟ್, ಯಾಕಂದ್ರೆ ತುಂಬಾ ಶೆಕೆ ಇದೆ ಅಲ್ಲಿ. AC ಎಲ್ಲ ಇದ್ರೂನು ತುಂಬಾ ಶೆಕೆ ಇದೆ. ನಾನು ಫುಲ್ ಭಯ ಪಟ್ಕೊಂಡು ಸೈಡ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ನನ್ಗಂತೂ ಫುಲ್ ಭಯ ಆಗ್ತಿದೆ. ಆಮೇಲೆ ನಾನ್ ನೋಡ್ತಾ ಇದ್ದೀನಿ ಇದು ಏನ್ ಕರೆಕ್ಟ್ ಆಗಿ ಇವರು ಮಾರ್ಕ್ ಮಾಡ್ತಿದಾರೋ ಇಲ್ವೋ ಅಂತ. ಮತ್ತೆ ನಾನೇ ಅವ್ರ ಹತ್ರ ಇಸ್ಕೊಂಡೆ, ಕುಡಿ ನಾನೇ ಒಂದ್ ಸ್ವಲ್ಪ ಮಾರ್ಕ್ ಮಾಡ್ತೀನಿ ಕರೆಕ್ಟ್ ಆಗಿ ಅಂತ. ಮತ್ತೆ ಅವಳಿಗೆ ಮಿಲ್ಕ್ ಬಾಟಲ್ ಎಲ್ಲ ರೆಡಿ ಮಾಡ್ಬೇಕಿತ್ತಲ್ಲ, ಸೊ ನಾನು ಬೇಗ ಅಂದ್ರೆ ಅದನ್ನ ವಾಶ್ ಮಾಡ್ಬೇಕಿತ್ತು ಬಾಟಲ್ಸ್ನೆಲ್ಲ. ಅದಕ್ಕೆ ನಾನು ವಾಶ್ರೂಮ್ನ ಹುಡ್ಕೊಂಡು ಆಚೆ ಹೋಗ್ಬಿಟ್ಟೆ.
ಆಮೇಲೆ ನಾನು ಎಲ್ಲ ವಾಶ್ ಮಾಡಿ ಬರೋಷ್ಟೊತ್ತಿಗೆ ಅವಳಿಗೆ ಒಂದ್ ಕಿವಿಗ್ ಚುಚ್ಚಾಗಿತ್ತು. ಆಮೇಲೆ ಇನ್ನೊಂದ್ ಕಿವಿಗ್ ಚುಚ್ಚೋಷ್ಟೊತ್ತಿಗೆ ನಂಗೆ ನೋಡಕ್ ಆಗಿರ್ಲಿಲ್ಲ. ಅದಕ್ಕೆ ನಾನು ಬೇರೆ ಕಡೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟೆ. ನಂಗೆ ಅದನ್ನ ಅಳು ನೋಡಕ್ ಆಗಲ್ಲ, ನಂಗೆ ತುಂಬಾ ಬೇಜಾರಾಗತ್ತೆ. ಬಟ್ ಏನಂದ್ರೆ ಸ್ವಲ್ಪ ಬೇಗ ಸಮಾಧಾನ ಆದ್ಲು ಅವಳು. ನಾನ್ ಅನ್ಕೊಂಡೆ ಅಳ್ತಾನೆ ಇರ್ತಾಳೆ, ನಿಲ್ಸದೇ ಇಲ್ಲ ಅಳನ್ನ ಅಂತ ಅನ್ಕೊಂಡಿದ್ದೆ. ಬಟ್ ಸುಮ್ನೆ ಆದ್ಲು. ಅವಳಿಗೆ ಕೋಕೋಮೆಲನ್ ಇಷ್ಟ ಅಲ್ವಾ, ಅದಕ್ಕೆ ಕೋಕೋಮೆಲನ್ ತೋರ್ಸ್ಕೊಂಡು ಸುಮ್ನೆ ಮಾಡ್ಸಿದ್ವಿ. ಅಭರಣ್ ಜ್ಯುವೆಲರ್ಸ್ 3 ಬಿಲ್ಡಿಂಗ್ ಇದೆ, ಡೈಮಂಡ್ಸ್, ಗೋಲ್ಡ್ ಮತ್ತೆ ಸಿಲ್ವರ್. ಸೊ ಅದಕ್ಕೆ ಗೋಲ್ಡಿಗೆ ಬಂದ್ವಿ. ಸೊ ಯಾವ್ದಾದ್ರು ಚೆನ್ನಾಗಿ ಇಷ್ಟ ಆಗತ್ತಾ ಅಂತ ನೋಡಕ್ ಬಂದ್ವಿ. ಸೊ ನಾನು ಇದ್ ನೆಕ್ಲೆಸ್ ಹಾಕೊಂಡ್ ನೋಡ್ತಾ ಇದ್ದೆ, ಇದು ಸೂಟ್ ಆಗತ್ತೋ ಇಲ್ವೋ ಅಂತ. ಆಲ್ರೆಡಿ 3 o'clock ಆಗ್ಬಿಟ್ಟಿತ್ತು, ಅದಕ್ಕೆ ಊಟಕ್ಕೆ ಬಂದ್ವಿ ನಾವೆಲ್ಲರೂ. ಇದು ವೈಟ್ ಲೋಟಸ್ ಅಂತ ರೆಸ್ಟೋರೆಂಟ್ ಇದೆ, ತುಂಬಾ ಚೆನ್ನಾಗಿದೆ. 3 ಸ್ಟಾರ್ ರೆಸ್ಟೋರೆಂಟ್ ಅದು. ಮತ್ತೆ ಅಲ್ಲೇನೆ ನನ್ ಮಾವ ಕೇಕ್ ಎಲ್ಲ ತರಿಸ್ಬಿಟ್ಟು ಮಗು ಕಟ್ ಮಾಡ್ಸೋಣ, ಎಲ್ಲರೂ ಒಟ್ಟಿಗಿದ್ದೀವಲ್ಲ ಕಟ್ ಮಾಡ್ಸೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಅವರು ಕೇಕ್ ತರಿಸಿದ್ರು, ಬ್ಲೂಬೆರಿ ಜಸ್ಟ್ ಬೇಕಿಂದ. ತುಂಬಾ ಚೆನ್ನಾಗಿದೆ ಜಸ್ಟ್ ಬೇಕ್. ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಆಪ್ಷನ್ಸ್ ಇರುತ್ತೆ ಅವ್ರ ಹತ್ರ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ 7 ಹಂಗೆ ಮನೆಗ್ ಬಂದ್ವಿ. ಇವಳು ನೋಡಿ, ಇವಳು ನಗು ನೋಡಿ ಅವಳಿಗೆ ಮರ್ತೋಗ್ಬಿಟ್ಟಿದೆ, ಅವಳ ಪೇನ್ ಎಲ್ಲ ಮರ್ತೋಗ್ಬಿಟ್ಟಿದೆ ಅವಳಿಗೆ. ಸೊ ನೆನ್ನೆ ಸಂಜೆ 7 ಹಂಗೆ ಬಂದ್ವಿ ಮನೆಗೆ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ಇವಾಗ 9 o'clock ಆಗಿದೆ. ಇವಾಗ 9 o'clockವರೆಗೆ ಮಲ್ಕೊಂಡಿದ್ದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಜೋರಾಗಿ ಮಳೆ ಬರ್ತಾ ಇದೆ, ಅದ್ರ ಜೊತೆ ಬಿಸಿಲು ಇದೆ. ಏರಿಯಲ್ಲಿ ಇವಾಗ ಜಸ್ಟ್ ಮಳೆ ಬಂದು ಹೋಗಿದೆ. ಮತ್ತು ವೆದರ್ ತುಂಬ ಇವಾಗ ತಂಪನ್ನಿಸ್ತಿದೆ, ಫುಲ್ ಕೋಲ್ಡ್ ಬ್ರೀಸ್ ಎಲ್ಲ ಹೊಡಿತಾ ಇದೆ. ಆಮೇಲೆ ಎಷ್ಟೋ ಜನ ಸನ್ಸೆಟ್ ನೋಡೋಕ್ಕೆ ಆಗುಂಬೆಗೆ ಹೋಗ್ತಾರೆ, ಬಟ್ ಇಲ್ಲಿ ನಮ್ಮನೆ ಮೇಲ್ಗಡೆಯಿಂದ ಇಷ್ಟು ಚೆನ್ನಾಗಿ ಸನ್ಸೆಟ್ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ. ಮನೆಯಿಂದ ಸನ್ರೈಸ್ ಮತ್ತು ಸನ್ಸೆಟ್ ಎರಡೂ ಕಾಣಿಸುತ್ತೆ, ಇಷ್ಟೇ ಚೆನ್ನಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಮ್ಮ ಇಲ್ಲಿ ಕೋಕೋನಟ್ಗಳನ್ನು ಕೂಡಿಟ್ಕೊಂಡಿದ್ದಾರೆ. ಅದು ಮಳೆ ಬಂದಾಗ ಮತ್ತು ಮಂಗಗಳೆಲ್ಲ ಮರದ ಮೇಲೆಲ್ಲ ಹತ್ತಿ ಬೀಳ್ಸಿರ್ತಾವಲ್ಲ, ಸೊ ಅದು ಒಣಗ್ಸೋಕ್ಕೆ ಹಿಂಗೆ ಇಟ್ಟಿರ್ತಾರೆ. ಆಮೇಲೆ ಕೊಬ್ಬರಿನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಕೊಬ್ಬರಿಯಿಂದ ಆಯಿಲು ಎಕ್ಸ್ಟ್ರಾಕ್ಟ್ ಮಾಡ್ಬೋದಲ್ವಾ. ಇವತ್ತು ನನ್ನ ಮಗಳ ಬರ್ಡೇ, ಸೊ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು. ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಅಲ್ಲಿಯವರೆಗೂ ಬಾಯ್.